ಹಾಯ್ ನಮಸ್ಕಾರ ಎಲ್ರಿಗೂ. ಕಥಾ ಸಂಗ್ರಹ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹೊಸ ಕತೆ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ನನ್ನ ಹೆಸರು ಲಕ್ಷ್ಮಿ. ನನಗೆ ಮದುವೆಯಾಗಿ 32 ವರ್ಷಗಳಾಗಿವೆ. ನನ್ನ ಗಂಡ ರಘುಪತಿ ಹೊಲ ಮನೆ ನೋಡ್ಕೊಂಡಿದ್ದಾರೆ. ನಮ್ಮದೊಂದು ಮಧ್ಯಮ ವರ್ಗದ ರೈತಾಪಿ ಕುಟುಂಬ. ನಮಗೆ 3 ಜನ ಹೆಣ್ಮಕ್ಳು, ಕಾವ್ಯ, ಕುಸುಮ, ಲಹರಿ. ಕಾವ್ಯ ಮತ್ತು ಲಹರಿ ನೋಡೋದಕ್ಕೆ ತುಂಬ ಸುಂದರವಾಗಿದ್ದರು ಮತ್ತು ಹೆಚ್ಚು ತಿಳುವಳಿಕೆ ಉಳ್ಳವರಾಗಿದ್ದರು. ಕುಸುಮ ನೋಡೋದಕ್ಕೆ ಸ್ವಲ್ಪ ಕಪ್ಪು ಅವರಿಬ್ಬರಿಗಿಂತ. ಚಿಕ್ಕತನದಲ್ಲಿದ್ದ ನಮಗೆ ಈ 3 ಜನ ಹೆಣ್ಮಕ್ಳಿಗೂ ಮದುವೆ ಮಾಡಿ ನಮ್ಮ ತಲೆಯ ಮೇಲಿನ ಜವಾಬ್ದಾರಿ ಕಳ್ಕೊಂಡ್ರೆ ಸಾಕು ಅನ್ನುವಂತಿತ್ತು. ದೊಡ್ಡ ಮಗಳು ಕಾವ್ಯಾಗೆ ಮದುವೆ ಮಾಡೋದಕ್ಕೆ ಸಂಬಂಧಿಕರಲ್ಲಿ ಹೇಳ್ಕೊಂಡಿದ್ವಿ, ಯಾವುದಾದ್ರೂ ಒಳ್ಳೆ ಸಂಬಂಧ ಇದ್ದರೆ ಕರ್ಕೊಂಡು ಬನ್ನಿ ಅಂತ. ಒಂದೆರಡು ಸಂಬಂಧಗಳು ಬಂದವು. ಅದರಲ್ಲಿ ಒಂದು ಸಂಬಂಧ ನಮಗೆ ಅನುಕೂಲಕರವಾಗುವಂತಿತ್ತು. ಮತ್ತೊಂದು ಸಂಬಂಧ ತುಂಬ ಶ್ರೀಮಂತ ಕುಟುಂಬದ ಸಂಬಂಧ. ಎರಡೂ ಸಂಬಂಧಗಳು ಕಾವ್ಯಾಳನ್ನು ಒಪ್ಕೊಂಡಿದ್ರು. ಆದರೆ ಕಾವ್ಯ ಮಾತ್ರ ಎರಡನೇ ಶ್ರೀಮಂತ ಕುಟುಂಬದ ಸಂಬಂಧವನ್ನು ಆಯ್ದುಕೊಂಡ್ಳು. ನಾವು ಬೇಡಮ್ಮ, ಅವ್ರು ತುಂಬ ಶ್ರೀಮಂತರು, ನಮ್ಮ ಯೋಗ್ಯತೆಗಲ್ಲ ಅಂತ ಎಷ್ಟು ಹೇಳಿದ್ರೂ ಕೇಳದೆ ಹಠ ಮಾಡಿದ್ಲು. ಸರಿ ಅಂತ ನಾವು ಒಪ್ಕೊಂಡ್ವಿ. ಹುಡುಗನ ತಂದೆ ರಾಜಕೀಯ ಕ್ಷೇತ್ರದಲ್ಲಿದ್ದವರು. ಶ್ರೀಮಂತಿಕೆ ಎಂಬುದು ಅವರ ಕಾಲ ಕೆಳಗೆ ಬಿದ್ದಿತ್ತು. ಅವರು ಬಡವರ ಮನೆ ಹೆಣ್ಣನ್ನು ಸೊಸೆಯಾಗಿ ತಂದಿದ್ದೇವೆ ಎಂಬ ಪ್ರಚಾರಕ್ಕೋಸ್ಕರ ಕಾವ್ಯಾಳನ್ನು ಒಪ್ಕೊಂಡಿದ್ರು. ಜೊತೆಗೆ ಕಾವ್ಯ ಕೂಡ ಸುಂದರವಾಗಿದ್ಲು. ನಾವು ಅವರಷ್ಟಕ್ಕೆ ಮದುವೆ ಮಾಡೋದಕ್ಕೆ ಸಾಧ್ಯನಾ? ಮದುವೆಯ ಖರ್ಚನ್ನೆಲ್ಲ ಅವರೇ ನೋಡಿಕೊಂಡ್ರು. ತುಂಬ ವಿಜೃಂಭಣೆಯಿಂದ ಮದುವೆ ಮಾಡಿಕೊಂಡ್ರು. ಅವಳಂತೂ ಶ್ರೀಮಂತರ ಮನೆಗೆ ಸೊಸೆಯಾಗೋಗಿದ್ಲು. ನಮಗೆ ಅದೇ ಚಿಂತೆಯಾಗೋಗಿತ್ತು. ಮೊದಲೇ ರಾಜಕೀಯದವರು, ಮುಂದೆ ಅವಳ ಜೀವನ ಏನಾಗುತ್ತೋ ಅನ್ನೋ ಪ್ರಶ್ನೆ ಕಾಡ್ತಾ ಇತ್ತು. ಕಾವ್ಯಾಳ ಮದುವೆಯಾಗಿ ವರ್ಷ ತುಂಬ್ತಾ ಬಂದಿತ್ತು. ಅಷ್ಟರಲ್ಲಿ ನಾವು ಎರಡನೇ ಮಗಳು ಕುಸುಮಾಳ ಮದುವೆ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ವಿ. ಆದರೆ ಒಂದಿನ ನನ್ನ ಚಿಕ್ಕ ಮಗಳು ಲಹರಿ ಒಬ್ಬ ಹುಡುಗನ ಜೊತೆ ಮನೆಗೆ ಬಂದ್ಲು. ಅಪ್ಪ, ನಾನು ಇವರನ್ನು ಪ್ರೀತಿಸ್ತಾ ಇದ್ದೀನಿ. ಪ್ರತಿಷ್ಠಿತ ವಾಣಿಜ್ಯ ಉದ್ಯಮಿ ಇವರು. ದಯವಿಟ್ಟು ಒಪ್ಕೊಂಡು ಇವ್ರ ಜೊತೆ ನನ್ನ ಮದುವೆ ಮಾಡಿಕೊಡಿ ಅಂದ್ಲು. ಅದಕ್ಕೆ ಅವರಪ್ಪ, ಅಲ್ಲಮ್ಮ, ನಿನಗೇನಾದರೂ ತಲೆ ಕೆಟ್ಟಿದ್ಯಾ? ನಿನ್ನ ಅಕ್ಕ ಕುಸುಮನ್ನ ಮದುವೆ ಮಾಡದೆ ಚಿಕ್ಕವಳಾದ ನಿನಗೆ ಮದುವೆ ಮಾಡಿದ್ರೆ ಅವಳ ಜೀವನಕ್ಕೆ ಪಟ್ಟು ಬೀಳುತ್ತೆ. ಬೇಡ, ಈ ರೀತಿ ಮಾಡಬೇಡ. ಮೊದಲು ಅವಳಿಗೆ ಮದುವೆ ಆಗಲಿ, ಆಮೇಲೆ ಬೇಕಿದ್ರೆ ನಿನ್ನಿಷ್ಟದಂತೆ ಮದುವೆ ಮಾಡೋಣ ಅಂದರು. ಆಗಲ ಹರಿ, ಅಪ್ಪ, ಇವಳು ನೋಡೋದಕ್ಕೆ ಸುಂದರವಾಗಿಲ್ಲ. ಇವಳನ್ನು ಮದುವೆ ಆಗೋದಕ್ಕೆ ಯಾರು ಮುಂದೆ ಬರ್ತಾರೆ? ಇವಳು ಮದುವೆ ಮಾಡಿ ನಂತರ ನನಗೆ ಮದುವೆ ಮಾಡೋದ್ರೊಳಗೆ ನಾನು ಪ್ರೀತಿಸಿದ ಹುಡುಗನಿಗೆ ಮದುವೆಯಾಗಿ 2 ಮಕ್ಕಳಾಗಿರುತ್ತೆ. ಇಂತಹ ಶ್ರೀಮಂತ ಸಂಬಂಧನ ಬಿಟ್ಟರೆ ನನ್ನಂಥ ದಡ್ಡಿ ಯಾರೂ ಇರೋದಿಲ್ಲ ಅಂತ ಹೇಳ್ತಿರುವಾಗ ಕುಸುಮ, ಅಪ್ಪ, ಅವಳಿಗೆ ನಿರಾಸೆ ಮಾಡಬೇಡಿ. ನನ್ನ ಮದುವೆ ನಿಧಾನವಾಗಿ ನಡೀಲಿ. ಮೊದಲು ಅವಳಿಗೆ ಅವಳಿಷ್ಟದಂತೆ ಆ ಹುಡುಗನ ಜೊತೆ ಮದುವೆ ಮಾಡಬೇಡಿ. ನಮಗೆ ಅವಳ ಸಂತೋಷನೇ ಮುಖ್ಯ ಅಲ್ವಾ? ಅಪ್ಪ, ದಯಮಾಡಿ ಒಪ್ಕೊಳ್ಳಿ ಅಂತ ಅವರಪ್ಪನ್ನ ಬಲವಂತದಿಂದ ಒಪ್ಸಿದ್ಲು. ನಮಗೆ ಬೇರೆ ದಾರಿ ಇಲ್ಲದೆ ಸರಿ, ಅವ್ರ ಮನೆಯವ್ರ ಜೊತೆ ಮಾತನಾಡಿದಾಗ ಅವರಿಗೆ ಇಷ್ಟ ಇಲ್ಲದಿದ್ದರೂ ಅವರಿಗೆ ಇದ್ದ ಒಬ್ಬ ಮಗನ ಆಸೆನ ತಿರಸ್ಕರಿಸಲಾಗದೆ ಒಪ್ಕೊಂಡ್ರು. ಕೊನೆಗೆ ಗಂಡಿನ ಕಡೆಯವರೇ ಜೋರಾಗಿ ಮದುವೆನೂ ಮಾಡಿಕೊಂಡ್ರು. ಕಾವ್ಯಾಳಂತೆ ಲಹರಿ ಕೂಡ ಒಂದು ಶ್ರೀಮಂತ ಕುಟುಂಬ ಸೇರಿದ್ಲು. ಇನ್ನೂ ನಮಗೆ ಚಿಂತೆಯಾಗಿದ್ದು ಕುಸುಮಂದೆ. ಯಾಕಂದರೆ ಕುಸುಮ ಅವರಿಬ್ಬರಷ್ಟು ಚಂದ ಇಲ್ಲ. ಜೊತೆಗೆ ತಂಗಿಯ ಮದುವೆ ಬೇರೆ ಆಗೋಗಿದೆ. ಈಗ ನಾವು ಅಕ್ಕನ ಮದುವೆ ಆಗೋದಕ್ಕೆ ಯಾರು ಬರ್ತಾರೆ ಅಂತ ಯೋಚನೆ ಆಯಿತು. ಲಹರಿಯ ಮದುವೆಯಾಗಿ 1 ವರ್ಷ ಕಳೆದ್ರೂ ಯಾವ ಸಂಬಂಧಗಳು ಬರಲಿಲ್ಲ. ಹಣ ಖರ್ಚು ಮಾಡಿ ನಾವು ಬ್ರೋಕರ್ ಕಡೆಯಿಂದ ಪ್ರಯತ್ನ ಪಟ್ಟಾಗ ಬ್ರೋಕರ್ ಒಂದೆರಡು ಸಂಬಂಧಗಳನ್ನು ತೋರಿಸಿದ್ರು. ಆದರೆ ಕುಸುಮಾಗೆ ಅವರಿಬ್ಬರಂತೆ ಯಾವ ಶ್ರೀಮಂತ ಸಂಬಂಧವೂ ಬಂದಿರಲಿಲ್ಲ.
ನಮ್ಮಂತೆ ರೈತಾಪಿ ವರ್ಗದ ಸಂಬಂಧ ಬಂದಿದ್ವು. ನಾವು ಸದ್ಯಕ್ಕೆ ಇವಳಿಗೆ ಮದುವೆ ಆದರೆ ಸಾಕು ಅಂತ ಒಪ್ಕೊಂಡ್ವಿ. ಕುಸುವ ಕೂಡ ಮರು ಮಾತಾಡದೆ ರೈತನನ್ನ ಮದುವೆಯಾಗೋದಕ್ಕೆ ಒಪ್ಕೊಂಡ್ಲು. ಹಣ ಹೊಂದಿಸಿ ತಮ್ಮ ತಕ್ಕ ಮಟ್ಟಿಗೆ ನಾವೇ ಮದುವೆ ಮಾಡಿಕೊಟ್ವಿ. ಮೂವರು ಹೆಣ್ಣು ಮಕ್ಕಳು ಮದುವೆಯಾಗಿ ಅವರವರ ಮನೆಯಲ್ಲಿ ಜೀವನ ಮಾಡ್ತಾ ಇದ್ರು. ಕುಸುಮ ಏನೋ ಆಗಾಗ ತವರಿಗೆ ಬಂದು ಹೋಗ್ತಾ ಇದ್ಲು. ಇನ್ನು ಕಾವ್ಯ ಮತ್ತು ಲಹರಿ ಇತ್ತೀಚೆಗೆ ತವರಿಗೆ ಬರೋದನ್ನೇ ನಿಲ್ಲಿಸ್ಬಿಟ್ಟಿದ್ರು. ಎಷ್ಟಾದರೂ ಹೆತ್ತ ಕರುಳು ಕೇಳುತ್ತಾ ನಮಗೆ ಅವರನ್ನ ನೋಡಬೇಕು ಅನ್ನೋ ಹಂಬಲ ಹೆಚ್ಚಾಗಿ ಕಾಡ್ತಾ ಇತ್ತು. ನಾನು ಒಂದಿನ ರಘುಪತಿಯವರಿಗೆ ಹೇಳಿದೆ, ರೀ, ಕುಸುಮ ಏನೋ ಆಗಾಗ ಬಂದು ಹೋಗ್ತಿರ್ತಾಳೆ, ಆದರೆ ಆ ಎರಡು ಹೆಣ್ಮಕ್ಳು ತವ್ರಿಗೆ ಬರೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಅದೇನು ಕೆಲಸ ಇರುತ್ತೋ ಏನೋ, ಮೊದಲೇ ಶ್ರೀಮಂತರ ಮನೆಗೆ ಸೊಸೆಯಾಗಿ ಹೋಗಿದ್ದಾರೆ. ಅಲ್ಲಿ ಹೇಗಿದಾರೋ ಏನೋ, ಒಮ್ಮೆ ನಾವೇ ಹೋಗಿ ನೋಡ್ಕೊಂಡು ಬರೋಣವಾ ರೀ ಅಂದೆ. ಅದಕ್ಕವರು, ಆಯಿತು ಲಕ್ಷ್ಮಿ, ನನಗೂ ಮಕ್ಕಳನ್ನ ನೋಡೋ ಆಸೆ ಆಗಿದೆ. ನೀನು ಹೇಳ್ದಂತೆ ನಾವೇ ಹೋಗಿ ಬರೋಣ, ನಾಳೆ ಬೇಗನೆ ಸಿದ್ಧ ಆಗು ಅಂತ ಹೇಳಿ ಹೊಲಕ್ಕೆ ಹೊರಟೋದ್ರು. ನನಗೆ ನನ್ನ ಮಕ್ಕಳನ್ನ ನೋಡೋ ಖುಷಿನಲ್ಲಿ ತೇಲು ಹೋದೆ. ಬೆಳಗ್ಗೆ ಎದ್ದು ಬೇಗ ಬೇಗ ತಯಾರಾಗಿ ಮಕ್ಕಳಿಗೆ ಒಂದಷ್ಟು ತಿಂಡಿ ತಿನಿಸುಗಳನ್ನು ಇಟ್ಕೊಂಡು ಹೊರಟ್ವಿ. ಮೊದಲಿಗೆ ಕಾವ್ಯಾಳ ಮನೆಗೆ ಹೋದ್ವಿ. ಅವರ ಮನೆಯ ಗೇಟ್ನಲ್ಲಿ ಇದ್ದ ವಾಚ್ಮ್ಯಾನ್ ನಮ್ಮನ್ನ ಒಳಗಡೆನೇ ಬಿಡಲಿಲ್ಲ. ಕಾವ್ಯ ನಮ್ಮ ಮಗಳಪ್ಪ, ಅವಳನ್ನು ನೋಡೋದಿಕ್ಕೆ ಬಂದಿದ್ದೀವಿ ಅಂದಾಗ ವಾಚ್ಮನ್ ಹೇಳ್ದ. ಆ ಮಾತು ಕೇಳಿ ದಂಗಾದ್ವಿ. ನೋಡಿ ಅಮ್ಮ, ಅವರೀಗ ಅವ್ರ ಮಾವನ ಪ್ರಭಾವದಿಂದ ರಾಜಕೀಯ ಕ್ಷೇತ್ರದಲ್ಲಿ ತುಂಬ ಬೆಳೆದ್ಬಿಟ್ಟಿದ್ದಾರೆ. ಅವರನ್ನ ಭೇಟಿಯಾಗಬೇಕು ಅಂದರೆ 1 ವಾರ ಮುಂಚಿತವಾಗಿಯೇ ಪರ್ಮಿಷನ್ ತಗೊಂಡಿರಬೇಕು, ಇಲ್ಲ ಅಂದರೆ ಯಾರನ್ನೂ ಒಳಗಡೆ ಬಿಡುವಂತಿಲ್ಲ ಅಂದ. ನೋಡಪ್ಪ, ನಾವವಳನ್ನು ನೋಡೋದಕ್ಕೆ ದೂರದಿಂದ ಬಂದಿದ್ದೀವಿ. ಅವಳಿಗೆ ಒಂದು ಫೋನ್ ಮಾಡಿ ವಿಚಾರಿಸಪ್ಪ, ನಾವು ಬಂದಿದ್ದೀವಿ ಅಂದರೆ ಅವಳು ಖಂಡಿತ ಬರ್ತಾಳೆ ಅಂದಾಗ ವಾಚ್ಮ್ಯಾನ್ 4-5 ಬಾರಿ ಫೋನ್ ಮಾಡ್ದ, ರಿಸೀವ್ ಮಾಡಲಿಲ್ಲ. ಅನಂತರ ಫೋನ್ ತೆಗೆದ್ಲು. ಆಗ ನಿಮ್ಮ ತಂದೆ ತಾಯಿ ನಿಮ್ಮನ್ನ ನೋಡೋದಿಕ್ಕೆ ಬಂದಿದ್ದಾರೆ ಅಂದಾಗ, ನೋಡು, ನಾನೀಗ ಎಲೆಕ್ಷನ್ ಬ್ಯುಸಿನಲ್ಲಿದ್ದೀನಿ, ಬೇಕಾದರೆ ಎಲೆಕ್ಷನ್ ಮುಗಿದ ಮೇಲೆ ಬರೋದಿಕ್ಕೆ ಹೇಳು, ಅವರನ್ನು ಅಲ್ಲಿಂದ ಮೊದಲು ಕಳಿಸು ಅಂತ ಹೇಳಿದ್ಲು. ಅವಳು ಮಾತು ಕೇಳಿ ಹೆತ್ತ ಕರುಳು ಕಿತ್ತು ಬಂದಂಗಾಯ್ತು. ಸರಿ ಅಂತ ಪೆಚ್ಚು ಮೋರೆ ಹಾಕ್ಕೊಂಡು ಲಹರಿ ಮನೆಗೋದ್ವಿ. ಮನೆಯಲ್ಲಿ ಯಾರೂ ಇರಲಿಲ್ಲ. ಮನೆ ಕೆಲಸದವ ಬಂದು ನಮ್ಮನ್ನ ಯಾರು ಅಂತ ವಿಚಾರಿಸಿ ಅನಂತರ ಅವನು ಹೇಳ್ದ, ಅಮ್ಮ, ಅವ್ರು ವಿದೇಶಕ್ಕೆ ಹೋಗಿದ್ದಾರೆ. ಮದುವೆ ಆದಮೇಲೆ ಅವ್ರ ಗಂಡ ಅವರನ್ನು ಮತ್ತಷ್ಟು ಓದಿಸಿ ಈಗ ಅವ್ರ ಕಂಪನಿಗೆ ಲಹರಿ ಅಮ್ಮ ಅವರನ್ನು MD ನೇಮಿಸಿದ್ದಾರೆ. ಆದ್ದರಿಂದ ಅವರು ಭೂಮಿ ಮೇಲೆ ಓಡಾಡೋದೇ ಕಡಿಮೆ, ಯಾವಾಗಲೂ ವಿಮಾನದಲ್ಲೇ ಓಡಾಡ್ತಿರ್ತಾರೆ ಅಂತ ಹೇಳುವಾಗಲೇ ಲಹರಿಯ ಗಂಡ ಬಂದ. ನಮ್ಮನ್ನ ನೋಡಿ, ಹಾಂ, ಲಹರಿನ ನೋಡೋದಕ್ಕೆ ಬಂದಿದ್ದೀರಾ? ಅವಳು ವಿದೇಶಕ್ಕೆ ಹೋಗಿದ್ದಾಳೆ, ಬರೋದಕ್ಕೆ 1 ತಿಂಗಳಾಗ್ಬೋದು. ಅವಳು ಬಂದಮೇಲೆ ನಾನೇ ನಿಮ್ಗೆ ಫೋನ್ ಮಾಡೋದಕ್ಕೆ ಹೇಳ್ತೀನಿ, ನೀವೇನು ಹೊರಡಿ ಅಂತ ಹೇಳಿಬಿಟ್ರು. ನಮಗವ್ರ ಮಾತು ಕೇಳಿ ನಿಂತ ನೆಲವೇ ಕುಸಿದಂತಾಯಿತು. ಕಡೆ ಪಕ್ಷ ಅತ್ತೆ ಮಾವ ಎಂಬ ಒಂದು ಮಾತು ಕೂಡ ಅವ್ರ ಬಾಯಿಂದ ಬರಲಿಲ್ಲ. ನಮ್ಗೆ ಬಿಸಿಲಲ್ಲಿ ದಣಿವಾಗಿದ್ದರಿಂದ ಕೂರಿಸಿ 1 ಲೋಟ ನೀರೂ ಸಹ ಕೊಡಲಿಲ್ಲ. ಹೆತ್ತ ಕರಳಿಗೆ ಬೆಂಕಿ ಬಿದ್ದಂತಾಯಿತು. ನಮಗೆ ತುಂಬ ನೋವಾಗಿತ್ತು. ಇನ್ನು ಕುಸುಮ ಮನೆ ಬಾಗಿಲಿಗೆ ಹೋಗೋ ಪ್ರಯತ್ನನೂ ಮಾಡಲಿಲ್ಲ. ಶ್ರೀಮಂತರು ಮನೆಯವರೇ ಹೀಗೆ ನಡ್ಕೊಂಡಿದ್ದಾರೆ, ಇನ್ನು ಆ ಮಗಳು ನಮ್ಮನ್ನು ಹೇಗೆ ನಡೆಸ್ಕೋತಾಳೋ, ಇನ್ನದನ್ನು ಸಹಿಸ್ಕೊಳ್ಳೋ ಶಕ್ತಿ ನಮಗಿಲ್ಲ ಅಂದ್ಕೊಂಡು ಸಪ್ಪೆ ಮೋರೆ ಹಾಕ್ಕೊಂಡು ನಮ್ಮ ಊರಿಗೆ ಹೋದ್ವಿ. ನಾವು ಬಂದಿದ್ದನ್ನು ನೋಡಿದ ನಮ್ಮ ಪಕ್ಕದ ಮನೆ ಆಕೆ ಹೇಳಿದ್ಲು, ಕುಸುಮ ನಮ್ಮ ಮನೆಗೆ ಫೋನ್ ಮಾಡಿದ್ಲು, ನಿಮ್ಮ ಜೊತೆ ಏನೋ ಮಾತಾಡಬೇಕಂತೆ ಅಂತ. ಆಗ ರಘುಪತಿಯವರು ಅವ್ರ ಮನೆಗೆ ಹೋಗಿ ಕುಸುಮಂಗೆ ಫೋನ್ ಮಾಡಿಸಿದ್ರು. ಅವಳು ಹೇಳಿದ್ಲು, ಅಪ್ಪ, ಅಮ್ಮನ ಕರ್ಕೊಂಡು ಮನೆಗೆ ಬನ್ನಿ, ನನಗೆ ನಿಮ್ಮನ್ನು ನೋಡಬೇಕು ಅನ್ನಿಸ್ತಿದೆ, ಮಿಕ್ಕ ವಿಷಯ ಊರಿಗೆ ಬಂದಾಗ ಮಾತಾಡೋಣ ಅಂತ ಫೋನ್ ಇಟ್ಲು. ನಾವವಳು ಕರೆದ ಮೇಲೆ ಮನಸ್ಸು ತಡಿದೆ
ಅವ್ರ ಮನೆಗೆ ಹೋದ್ವಿ. ಆಗ ಕುಸುಮ ಮತ್ತವಳ ಗಂಡ ಪ್ರೀತಿಯಿಂದ ನಮ್ಮನ್ನು ಆಹ್ವಾನಿಸಿದ್ರು. ಅವ್ರ ಮನೆಯಲ್ಲಿ ಯಾವುದೇ ಶ್ರೀಮಂತಿಕೆಯ ಆಡಂಬರಗಳಿರಲಿಲ್ಲ. ನಮಗೆ ನಮ್ಮನೆಯಲ್ಲಿ ಇದ್ದಂತಹ ಅನುಭವ ಆಗ್ತಾಯಿತ್ತು. ನಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಒಂದೆರಡು ದಿನ ಇದ್ದು ಊರಿಗೆ ಹೊರಟ್ವಿ. ಆಗ ಕುಸುಮಾಳ ಗಂಡ ಬಂದು, ಅತ್ತೆ, ಮಾವ, ಅಲ್ಲಿ ಹೋಗಿ ಏನು ಮಾಡ್ತೀರಾ? ನಿಮಗೂ ವಯಸ್ಸಾಯಿತು, ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸವಾದರೆ ಅಲ್ಲಿ ನಿಮ್ಮನ್ನು ನೋಡ್ಕೊಳ್ಳೋದಿಕ್ಕಂತ ಯಾರಿದ್ದಾರೆ? ನೀವಿಲ್ಲೇ ಇದ್ದುಬಿಡಿ ಅಂದರು. ಅವ್ರ ಮಾತು ಕೇಳಿ ಮನಸ್ಸು ತುಂಬಿ ಬಂತು. ಆದರೆ ಇಲ್ಲಪ್ಪ, ನಿಮಗೆ ತೊಂದರೆ ಕೊಡೋದಕ್ಕೆ ನಮಗಿಷ್ಟ ಇಲ್ಲ, ನಾವೇನು ಹೊರಡ್ತೀವಿ ಅಂದೆ. ಆಗ ಕುಸುಮ, ಅಮ್ಮ, ನಮಗೆ ಬಡತನ ಇರ್ಬೋದು, ನಿಮಗೂ ಬಡತನ ಏನು ಹೊಸದೇನಲ್ವಲ್ಲ, ಇರೋದ್ರಲ್ಲೇ ಎಲ್ಲರೂ ಹಂಚ್ಕೊಂಡು ತಿನ್ನೋಣ. ವಯಸ್ಸಾದ ನಿಮ್ಮನ್ನು ಅಲ್ಲಿ ಬಿಟ್ಟು ನಾನು ಇಲ್ಲಿ ನೆಮ್ಮದಿಯಾಗಿರೋದಕ್ಕೆ ಆಗುತ್ತೇನಮ್ಮ, ಅದಕ್ಕೆ ಫೋನ್ ಮಾಡಿ ಬನ್ನಿ ಅಂದಿದ್ದು. ನೀವು ನಿಮ್ಮ ಮಗಳನ್ನ ಪ್ರೀತಿಸೋದಾದರೆ ಇಲ್ಲೇ ಇರಬೇಕು ಅಂತ ಮಗಳು ಅಳಿಯ ಸೇರಿ ನಮ್ಮನ್ನು ಪ್ರೀತಿಯಲ್ಲಿ ಕಟ್ಟಿ ಹಾಕ್ಬಿಟ್ರು. ಅವ್ರ ಮನಸ್ಸಿಗೆ ನೋವು ಮಾಡೋದಕ್ಕೆ ಇಷ್ಟ ಇಲ್ಲದೆ ನಾವು ನಮ್ಮ ಮಗಳು ಮನೇಲೇ ಉಳ್ಕೊಂಡ್ವಿ. ನಮ್ಮನ್ನು ಪ್ರೀತಿಯಿಂದ ಸಾಕ್ತಿದ್ದಾರೆ. ಕುಸುಮಾಳನ್ನು ನೋಡಿ ಹೆತ್ತ ಕರುಳು ಸಾರ್ಥಕ ಪಡ್ತು. ಹೆಣ್ಣು ಕೊಡುವಾಗ ಅಥವಾ ತರುವಾಗ ನೋಡಿಕೊಂಡು ನಮ್ಮ ಯೋಗ್ಯತೆಗೆ ತಕ್ಕಂತೆ ತಂದ್ಕೊಂಡ್ರೆ ಒಳ್ಳೆಯದು. ಇಲ್ಲ ಅವರಿಬ್ಬರು ಶ್ರೀಮಂತರು ಮನೆ ಸೇರಿದ ಹೆಣ್ಮಕ್ಳು ಖುಷಿಯಾಗಿರ್ಬೋದೇನೋ, ಆದರೆ ಎಲ್ಲ ಶ್ರೀಮಂತರು ಮನೆಗೆ ಕೊಟ್ಟಿದ್ದ ಹೆಣ್ಮಕ್ಳು ಖುಷಿಯಾಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಅದಕ್ಕೆ ಹೆಣ್ಣು ಕೊಡೋದಕ್ಕೂ ಮುಂಚೆ ನೋಡ್ಕೊಂಡು ಕೊಡ್ರಿ. ಶ್ರೀಮಂತಿಕೆಯಿಂದ ನೆಮ್ಮದಿ ಸಿಗಲ್ಲ. ನೆಮ್ಮದಿ ಇರಬೇಕು ಅಂದರೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ. ನಿಮ್ಮ ಮಕ್ಕಳು ನೆಮ್ಮದಿ ಆಗಿರೋದು ಮುಖ್ಯನಾ, ದುಡ್ಡಿನ ಮೇಲೆ ಇರೋದು ಮುಖ್ಯನಾ ಅಂತ. ಬಾಯ್.